ಚರಿತ್ರೆ ಸೃಷ್ಟಿಯ ಹೊಸ್ತಿಲಲ್ಲಿ ನಿಂತಿದ್ದಾನೆ ವೈಭವ್. ಇತಿಹಾಸ ನಿರ್ಮಾಣಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ. ಸೆಪ್ಟೆಂಬರ್ನಲ್ಲಿ ವಿಶ್ವ ದಾಖಲೆ ಬರೆಯಲು ಸಜ್ಜಾದ ಬೇಬಿ ಬಾಸ್. ಒಬ್ಬ ಯುವ ಕ್ರಿಕೆಟಿಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡೋಕು ಮುನ್ನವೇ ಜಾಗತಿಕ ಕ್ರಿಕೆಟ್ನಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟಿಗನಂತೆ ನೇಮು ಫೇಮು ಗಳಿಸಿಕೊಂಡು ಬಳಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟು ಸಂಚಲನ ಸೃಷ್ಟಿಸಿದ್ದಾನೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ. ಹೌದು, ಕ್ರಿಕೆಟ್ ಜಗತ್ತಿನಲ್ಲೀಗ ವೈಭವ್ ಸೂರ್ಯವಂಶಿಯ ದರ್ಬಾರ್ ಶುರುವಾಗಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟ ಕೆಲವೇ ದಿನಗಳಲ್ಲಿ ತಾನೇನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿರುವ ವೈಭವ್ ಮೇಲಿನ ನಿರೀಕ್ಷೆಗಳು ಟೂರ್ನಿಯಿಂದ ಟೂರ್ನಿಗೆ ಹೆಚ್ಚಾಗ್ತಿದೆ. ಅದರಲ್ಲೂ ಈಗ ವೈಭವ್ ಚರಿತ್ರೆ ಸೃಷ್ಟಿಯ ಹೊಸ್ತಿಲಲ್ಲಿ ನಿಂತಿರೋದ್ರಿಂದ ಇಡೀ ಕ್ರಿಕೆಟ್ ಲೋಕದ ಚಿತ್ತ ಬೇಬಿ ಬಾಸ್ ಮೇಲೆ ನೆಟ್ಟಿದೆ. ಹೌದು, ಪ್ರಸ್ತುತ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಚರಿತ್ರೆ ಸೃಷ್ಟಿಯ ಹೊಸ್ತಿಲಲ್ಲಿ ನಿಂತಿದ್ದಾನೆ. ಆ ಚರಿತ್ರೆ ಸೃಷ್ಟಿಯ ಐತಿಹಾಸಿಕ ಕ್ಷಣ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2026ರ ಏಷ್ಯನ್ ಗೇಮ್ಸ್ ನಲ್ಲಿ ನಡೆಯುವ T20 ಸಮರಕ್ಕೆ ಟೀಂ ಇಂಡಿಯಾ ಪ್ರಕಟಗೊಂಡಿದೆ. ಬಿಗ್ ಹಿಟ್ಟರ್ ವೈಭವ್ಗೆ ತಂಡದಲ್ಲಿ ಮಣೆ ಹಾಕಿರೋದು ನಿಮಗೆ ಗೊತ್ತಿರೋ ಸಂಗತಿ. ಹೀಗೆ ಅನ್ನೋದಕ್ಕಿಂತ ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ ನೀಡಿದ ಅಮೋಘ ಪ್ರದರ್ಶನದ ಕಾರಣಕ್ಕೆ ವೈಭವ್ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ವೈಭವ್ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಆಗ ವೈಭವ್ಗೆ 15 ವರ್ಷ 99 ದಿನಗಳಾಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಜಿಂಬಾಬ್ವೆ ವಿರುದ್ಧದ T20 ಸರಣಿಗೆ ಆಯ್ಕೆಯಾದ್ರು. ಜಿಂಬಾಬ್ವೆ ವಿರುದ್ಧದ ಚುಟುಕು ಸಮರದಲ್ಲಿ ವೈಭವ್ ಬ್ಯಾಟ್ ಅಕ್ಷರಶಃ ರನ್ಮಳೆಯನ್ನೇ ಹರಿಸಿತು. ಜಿಂಬಾಬ್ವೆ ವಿರುದ್ಧದ T20 ಪಂದ್ಯದಲ್ಲಿ ವೈಭವ್ ಕೇವಲ 18 ಬಾಲ್ಗಳಲ್ಲಿ ಚೊಚ್ಚಲ ಅರ್ಧಶತಕ ಸಿಡಿಸಿ ಸಂಭ್ರಮಿಸಿದ್ರು. ಈ ಮೂಲಕ ಅತಿ ಕಿರಿಯ ವಯಸ್ಸಿನಲ್ಲೇ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎನ್ನುವ ದಾಖಲೆಗೆ ಭಾಜನರಾದ್ರು. ಈ ವೇಳೆ ವೈಭವ್ಗೆ 15 ವರ್ಷ 118 ದಿನಗಳಾಗಿತ್ತು. ಇಲ್ಲಿಗೆ ವೈಭವ್ ಸೂರ್ಯವಂಶಿಯ ಕತೆ ಮುಗಿಯುತ್ತಿಲ್ಲ. ಅಸಲಿಗೆ ಇಲ್ಲಿಂದಲೇ ಆರಂಭವಾಗೋದು. ಈಗಲೇ ಅರ್ಧಶತಕ ಸಿಡಿಸಿ ವಿಶ್ವ ದಾಖಲೆ ಬರೆದಿರುವ ವೈಭವ್ ಚರಿತ್ರೆ ಸೃಷ್ಟಿಗೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ಅದೇನು ಅಂದ್ರೆ ವೈಭವ್ ವಿಶ್ವ ದಾಖಲೆಗೆ ಒಂದೇ ಒಂದು ಶತಕ ಬೇಕಾಗಿದೆ. ಈ ಸಾಧನೆ ಮಾಡಿದರೆ ವೈಭವ್ ಕ್ರಿಕೆಟ್ ಜಗತ್ತಿನಲ್ಲಿ ಶತಕ ಸಿಡಿಸಿದ ಅತಿ ಕಿರಿಯ ಬ್ಯಾಟ್ಸ್ಮನ್ ಅನ್ನು ವಿಶ್ವ ದಾಖಲೆ ಬರೆಯಲಿದ್ದಾರೆ. ಈ ಐತಿಹಾಸಿಕ ಚರಿತ್ರೆ ಸೆಪ್ಟೆಂಬರ್ನಲ್ಲಿ ನಡೆಯುವ ಏಷ್ಯನ್ ಗೇಮ್ಸ್ ನಲ್ಲೇ ಸೃಷ್ಟಿಯಾಗಲಿದೆ. ಹೇಗೆ ಅಂತ ತೋರಿಸ್ತೀವಿ ನೋಡಿ. ಇಂದಿನಿಂದ ಅಂದ್ರೆ 2026ರ ಆಗಸ್ಟ್ 6ಕ್ಕೆ ವೈಭವ್ ಸೂರ್ಯವಂಶಿ ವಯಸ್ಸು 15 ವರ್ಷ 132 ದಿನ. ಸೆಪ್ಟೆಂಬರ್ 24, 2026ರಂದು ನಡೆಯುವ ಏಷ್ಯನ್ ಗೇಮ್ಸ್ T20 ಸರಣಿ ಪ್ರಾರಂಭವಾಗುವ ಹೊತ್ತಿಗೆ ವೈಭವ್ಗೆ 15 ವರ್ಷ 181 ದಿನಗಳಾಗಿರುತ್ತೆ. ಅಲ್ಲಿಗೆ ವೈಭವ್ ಏಷ್ಯನ್ ಗೇಮ್ಸ್ ನಲ್ಲಿ ಶತಕ ಗಳಿಸಿದ್ರೆ ಅದು ಕೇವಲ ಮತ್ತೊಂದು ಶತಕವಾಗುವುದಿಲ್ಲ. ಅದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಬ್ಯಾಟ್ಸ್ಮನ್ ಒಬ್ಬ ಸಿಡಿಸಿದ ವಿಶ್ವ ದಾಖಲೆಯ ಐತಿಹಾಸಿಕ ಶತಕವಾಗಲಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಪುರುಷರ ಕ್ರಿಕೆಟ್ನಲ್ಲಿ ಈ ದಾಖಲೆ ಪಾಕಿಸ್ತಾನ ತಂಡದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಹೆಸರಿನಲ್ಲಿದೆ. ಅಫ್ರಿದಿ ಅಕ್ಟೋಬರ್ 4, 1996ರಂದು ಶ್ರೀಲಂಕಾ ವಿರುದ್ಧ 16 ವರ್ಷ 217 ದಿನಗಳಾಗಿದ್ದಾಗ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ್ರು. ಈ ಸಾಧನೆ ದಾಖಲಾಗಿ ಸುಮಾರು 3 ದಶಕಗಳೇ ಉರುಳಿದೆ. ಇದುವರೆಗೂ ಯಾರಿಂದಲೂ ಅಫ್ರಿದಿ ದಾಖಲೆಯನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಸೆಂಚುರಿ ಸಿಡಿಸಿದ ಸಾಧನೆ ರುವಾಂಡಾದ ಫ್ಯಾನಿ ಉಟುಗು ಶಿಮಾನಿಂಡೆ ಹೆಸರಿನಲ್ಲಿದೆ. ಈಕೆ ಇದೇ ವರ್ಷ ಘಾನಾ ವಿರುದ್ಧದ T20 ಪಂದ್ಯದಲ್ಲಿ 65 ಬಾಲ್ಗಳಲ್ಲಿ ಶತಕ ಸಿಡಿಸಿದ್ಲು. ಈ ಸಾಧನೆ ಮಾಡಿದ ಫ್ಯಾನಿಗೆ 15 ವರ್ಷ 223 ದಿನಗಳಾಗಿತ್ತು. ಅಂದ್ರೆ ವೈಭವ್ಗೆ ಈ ಇಬ್ಬರ ದಾಖಲೆಯನ್ನು ಪುಡಿಗಟ್ಟುವ ಸುವರ್ಣ ಅವಕಾಶ ಸಿಕ್ಕಿದೆ. ಇದೇ ಕಾರಣಕ್ಕೆ ಏಷ್ಯನ್ ಗೇಮ್ಸ್ ವೈಭವ್ ಪಾಲಿಗೆ ಅತಿ ಮಹತ್ವದ್ದಾಗಿದೆ. ಒಂದು ಕಡೆ ಶಾಹಿದ್ ಅಫ್ರಿದಿ 30 ವರ್ಷಗಳ ದಾಖಲೆ, ಮತ್ತೊಂದೆಡೆ ಈ ವರ್ಷದ ಆರಂಭದಲ್ಲೇ ಫ್ಯಾನಿ ಸ್ಥಾಪಿಸಿದ ವಿಶ್ವ ದಾಖಲೆ. ಈ ಎರಡು ದಾಖಲೆಗಳ ಮಧ್ಯೆ 15 ವರ್ಷದ ವೈಭವ್ ನಿಂತಿದ್ದಾನೆ. ಏಷ್ಯನ್ ಗೇಮ್ಸ್ T20 ಸರಣಿ ಪ್ರಾರಂಭವಾಗುವ ಹೊತ್ತಿಗೆ ವೈಭವ್ಗೆ 15 ವರ್ಷ 181 ದಿನಗಳಾಗಿರುತ್ತೆ. ಅಂದ್ರೆ ವೈಭವ್ ಶತಕ ಸಿಡಿಸಿದ್ರೆ ಫ್ಯಾನಿ ಮತ್ತು ಅಫ್ರಿದಿ ಇಬ್ಬರ ದಾಖಲೆಯನ್ನು ಬ್ರೇಕ್ ಮಾಡಿದಂತಾಗತ್ತೆ. ಅಷ್ಟೇ ಅಲ್ಲ,
ಪುರುಷ ಮತ್ತು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಶತಕ ಸಿಡಿಸಿದ ಬ್ಯಾಟ್ಸ್ಮನ್ ಎನ್ನುವ ವಿಶ್ವ ದಾಖಲೆಯನ್ನ ವೈಭವ್ ತಮ್ಮ ಹೆಸರಿಗೆ ಬರೆದುಕೊಳ್ಳಲಿದ್ದಾರೆ. ಹೀಗಾಗಿ ವಿಶ್ವ ಕ್ರಿಕೆಟ್ನ ಚರಿತ್ರೆಯ ಪುಟಗಳಲ್ಲಿ ವೈಭವ್ ಹೆಸರು ಈ ದಾಖಲೆಯಿಂದ ಕೆತ್ತಲ್ಪಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವಬೇಗ ನ್ಯೂಸ್.